ಅನೀಶ್ ಪೂಜಾರಿ ಅವರೇ, ನೋಡಿದ್ರಿ ನೀವು ಕೂಡ, ನಿಮ್ಮ ಸಿನಿಮಾ ನೋಡಿದ ಪ್ರೇಕ್ಷಕರು ತುಂಬಾನೇ ಮೆಚ್ಚಿಕೊಳ್ತಿದ್ದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಇದು ನಮ್ಮ ಸೌಭಾಗ್ಯ. ಕಾರಣ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಒಂದು ತಂಡ, ಒಂದು 8 ಜನರ ತಂಡ, ಸುಮಾರು ಒಂದು 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. 7-8 ಕಂಟೆಂಟ್ಗಳನ್ನು ಮಾಡಿದ್ದೀವಿ. ಇದು ನಮ್ಮ 8ನೇ ಸಿನಿಮಾ, ಅಂದರೆ 8ನೇ ಕಂಟೆಂಟ್. ಇದು ನನ್ನ ಮೊದಲ ನಿರ್ದೇಶನದ ಚಿತ್ರ ದಸ್ಕತ್. ತುಳುವಲ್ಲಿ ಬಂತು. ಸುಮಾರು 75 ದಿವಸಗಳ ಕಾಲ ಅಲ್ಲಿನ ಜನರು ವಿಜೃಂಭಿಸಿದರು. ಅದಾದ ನಂತರ ಫಾರಿನ್ ಶೋಸ್ಗಳಾಯಿತು, ಹಲವಾರು ದೇಶಗಳಲ್ಲಾಯಿತು. ದುಬೈ ಇರ್ಬೋದು, ಮಸ್ಕತ್ ಇರ್ಬೋದು, ಹೀಗೆ ಸಾಲು ಸಾಲು ಶೋಗಳಾಯಿತು. ಅಲ್ಲಿಯ ರೆಸ್ಪಾನ್ಸ್ ಸಿಕ್ತು. ನೆಕ್ಸ್ಟ್ ಏನು ಅಂತ ನಮಗೆ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಒಂದು ಅವಾರ್ಡ್ಗೆ ಅಪ್ಲೈ ಆಯಿತು, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ. ಸುಮಾರು 4000 ಮೂವಿಗಳು ರಿಜಿಸ್ಟರ್ ಆಗಿತ್ತು ಅಂತ ಕೇಳ್ಪಟ್ಟಿದ್ವಿ ನಾವು. ಅದಾದ ನಂತರ 3 ಕ್ಯಾಟಗರಿಯಲ್ಲಿ ಪ್ರೈಸ್ ಅಂತ ಹೇಳ್ತಿದ್ರು. ಗೊತ್ತಿರಲಿಲ್ಲ ನಮಗೆ, ಬಟ್ ನಮಗೊಂದು ಕಾನ್ಫಿಡೆನ್ಸ್ ಇತ್ತು, ಏನಾದರೂ ಒಂದು ಸಿಗಬೇಕು ನಮ್ಮ ದಸ್ಕತ್ಗೂ ಕೂಡ. ಇಷ್ಟು ಕ್ವಾಲಿಟಿಯಲ್ಲಿ ಮಾಡಿದ್ದೀವಲ್ಲ, ಇಷ್ಟು ಎಫರ್ಟ್ ಹಾಕಿದ್ದೀವಲ್ಲ ಅಂತ ಮಾತಾಡ್ಕೋತಾ ಇದ್ದೀವಿ ಯಾವಾಗಲೂ. ಸೊ ಕನ್ನಡ ಸಿನಿಮಾದ ಕಾಂಪಿಟೇಷನಲ್ಲೇ ಒಂದು ತುಳು ಸಿನಿಮಾಗೂ, ಅದರಲ್ಲೂ 2 ತುಳು ಸಿನಿಮಾಗೆ ಅವಾರ್ಡ್ ಬರ್ತದೆ. ನಮ್ಮದು ಕೂಡ 3ನೇ ಅತ್ಯುತ್ತಮ ಚಿತ್ರವಾಗಿ ದಸ್ಕತ್ ಹೊರಹೊಮ್ಮುತ್ತದೆ 16ನೇ ಬೆಂಗಳೂರು ಫೆಸ್ಟಿವಲಲ್ಲಿ. ಅದಾದ ನಂತರ ಅದಕ್ಕಿಂತ ಮುಂಚೆ ಡಿಸ್ಕಷನಲ್ಲಿ ನಡೀತಾ ಇತ್ತು. ನಮಗೆ ಒಬ್ಬರು ದೇವರು ಸಿಕ್ಕಿದ್ರು ಆ್ಯಕ್ಚುಲಿ ನಮ್ಮ ಟೀಮ್ಗೆ. ಅಂದರೆ ನಾನು ಅವ್ರನ್ನ ದೇವರು ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ನಮಗೆ ಗೊತ್ತಿರಲ್ಲ ಮ್ಯಾಮ್. ಅಂದರೆ ನಾವು ಒಂದಷ್ಟು ಕನಸುಗಳನ್ನು ಕಾಣ್ತಾ ಇರ್ತೀವಿ, ಅದಕ್ಕೆ ಒಂದಷ್ಟು ಜನ ಸಜೆಸ್ಟ್ ಮಾಡೋರು ಇರ್ತಾರೆ, ಒಂದಷ್ಟು ಜನ ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ, ಒಂದಷ್ಟು ಜನ ಬದುಕಿನ ದಿಕ್ಕನ್ನು ತಪ್ಪಿಸೋರು ಇರ್ತಾರೆ, ಒಂದಷ್ಟು ಜನ ಸರಿದಾರಿಗೆ ತರೋ ಇರ್ತಾರೆ. ಸೊ ಯಾವಾಗಲೂ ಒಬ್ಬರು ದೇವರು ನಮಗೆ ಯಾವ ಮೂಲಕನೂ ಸಿಗ್ತಾರೆ ಅಂದರೆ ಅದು ಜಗದೀಶ್ ಎನ್ ಅರೆಬನ್ನಿ ಮಂಗಲ ಅಂತ ಅವರಿದ್ದಾರೆ ಅಂತ ಹೇಳ್ತಿರೋದಲ್ಲ. ಇದು ತುಂಬ ಹಾರ್ಟ್ಲಿ ಹೇಳೋದು ನಾನು. ಯಾಕೆಂತಂದರೆ ನಾವೊಂದು ತಂಡವಾಗಿ ಸಿನಿಮಾ ಮಾಡಿದ್ದೀವಿ, ತುಂಬ ಸಲ ತುಂಬ ಕಷ್ಟಪಟ್ಟಿದ್ದೀವಿ, ದಸ್ಕತನ್ನು ತುಂಬ ಪ್ರೀತಿಯಿಂದಲೇ ಮಾಡಿದ್ದೀವಿ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗುತ್ತೆ ಅಂತ ಕನಸು ಮನಸ್ಸಲ್ಲೂ ಅನ್ಕೊಂಡೇ ಇರುವ ಟೈಮಲ್ಲಿ ಜಗದೀಶ್ ಸರ್ ಬಂದು ಪ್ಯಾನ್ ಇಂಡಿಯಾ ಮಾಡ್ತಾರೆ ಅಂದರೆ ಇದಕ್ಕೆ ಏನು ಹೇಳ್ಬೇಕು ಹೇಳಿ. ಅದು ನಮ್ಮ ದೂರದ ಬೆಟ್ಟ, ಅದು ನಮಗೆ ಕಾಣ್ತಾನೆ ಇರಲಿಲ್ಲ, ಬಟ್ ಕಾಣುವ ಹಾಗೆ ಮಾಡಿದ್ದಾರೆ. ಇವತ್ತು ದಸ್ಕತ್ ರಿಲೀಸ್ ಆಗಿದೆ, ಅದರಲ್ಲೂ ಫಸ್ಟ್ ತುಳುವಿನಿಂದ ಬಂದು ಕನ್ನಡಕ್ಕೆ ರಿಲೀಸ್ ಆಗಿದೆ. ದೊಡ್ಡ ಮಟ್ಟದಲ್ಲಿ ಕನ್ನಡಿಗರು ಸಂಭ್ರಮಿಸ್ತಾ ಇದ್ದಾರೆ. ನೀವು ನೋಡಿದಿರಿ, ಫಸ್ಟ್ ಡೇ ಇಂದ ಹಿಡಿದು ಇವತ್ತಿನವರೆಗೂ ಕೂಡ ಜನ ಶೋಸ್ಗಳಿಗೆ ಹೋಗುವಂಥ ಪ್ರೀತಿ ಇರ್ಬೋದು, ನೋಡಿ ಹೊರಗಡೆ ಬಂದು ಅವರು ಕೊಡುವಂಥ ರಿವ್ಯೂ ಇರ್ಬೋದು, ಎಲ್ಲವುಗಳು ಕೂಡ ನಮಗೆ ಜಗದೀಶ್ ಸರ್ ಕೊಟ್ಟ ಭಿಕ್ಷೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.